ಎಸ್, ಚಾರ್ಜ್ ಶೀಟ್ನಲ್ಲಿರುವಂತಹ ಇವತ್ತು ಪ್ರತಿ ಕೂಡ ಲಭ್ಯವಾಗಿದೆ. ಪಬ್ಲಿಕ್ ಟಿವಿ ಎಕ್ಸ್ಕ್ಲೂಸಿವ್ ಆಗಿ ಚಾರ್ಜ್ ಶೀಟ್ನಲ್ಲಿರುವಂತಹ ಪ್ರತಿಯನ್ನ ನಿಮಗೆ ತೋರಿಸಿಕೊಂಡು, ಕಾರಣ ನಿಮಗೆ ಕೆಲವೊಂದು ಟೈಮಲ್ಲಿ ಹೆಂಗನ್ಸುತ್ತೆ ಅಂದರೆ ಮಾಧ್ಯಮಗಳೇನೋ ಹೇಳ್ತಾ ಇರ್ತಾರೆ, ಬಟ್ ಇವ್ರದೇ ಕಥೆಗಳು ಅಂತೇಳಿ. ಕೆಲವರು ಇದ್ದಾರೆ ಪುಂಖಾನುಪುಂಖವಾಗಿ ಪುಂಗಿ ಓದುವಂಥವ್ರು. ಮಾಧ್ಯಮಗಳು ಅಂತಂದರೆ ಸುಮ್ಮನೆ ಅವರವ್ರ ಕಲ್ಪನೆಗೆ ತಕ್ಕಂತೆ. ಪಬ್ಲಿಕ್ ಟಿವಿ ಯಾವ್ಯಾವ ಸುದ್ದಿಗಳನ್ನು ಈ ವಿಚಾರದಲ್ಲಿ ಬಿತ್ತರಿಸಿದೆಯೋ ಎಲ್ಲವೂ ಕೂಡ ಚಾರ್ಜ್ ಶೀಟ್ನಲ್ಲಿ ಸ್ಪಷ್ಟವಾಗಿ ಉಲ್ಲೇಖಗಳಾಗಿದೆ. ಅದರ ದಾಖಲೆಗಳ ಸಮೇತವಾಗಿಯೂ ಕೂಡ ಇವತ್ತು ನಿಮ್ಮ ಮುಂದೆ ಪುರಾವೆಯನ್ನು ಇಡ್ತಾ ಇದ್ದೀವಿ. ಕೆಲವರು ನಿನ್ನೆನೂ ಹೇಳ್ತಾ ಇದ್ರು, ಮಾಧ್ಯಮಗಳಲ್ಲಿ ಬರ್ತಾ ಇರುವಂಥದ್ದು ಪುಂಗಿ ಊದುವಂಥ ಕೆಲಸ ಎಲ್ಲ ಏನೇನೋ ಮಾತಾಡ್ತಾ ಇದ್ರು ಸೋಕಾಲ್ಡ್ ಕೆಲವರು. ಆದರೆ ಇವತ್ತು ಅದೆಲ್ಲವೂ ಕೂಡ ಪಬ್ಲಿಕ್ ಟಿವಿ ಯಾವ ಮುಲಾಜಿಲ್ದೇನೂ ಈ ವಿಚಾರದಲ್ಲಿ ಏನು ಹೇಳಿದೆ ಅದೆಲ್ಲವೂ ಕೂಡ ಚಾರ್ಜ್ ಶೀಟ್ನಲ್ಲಿ ಉಲ್ಲೇಖವಾಗಿದೆ. ಹಾಗಿದ್ದಾಗ ಚಾರ್ಜ್ ಶೀಟ್ನಲ್ಲಿ ಉಲ್ಲೇಖವಾಗಿರುವಂತಹ ಅಂಶ ಏನಿದೆ ಅನ್ನುವಂಥದ್ದನ್ನು ಮತ್ತೊಮ್ಮೆ ನಿಮ್ಮ ಮುಂದೆ ಇಡ್ತಾ ಇದ್ವಿ ದಾಖಲೆ ಸಮೇತವಾಗಿ. ರೇಣುಕಾಸ್ವಾಮಿ ಸಾವಿಗೆ ಕಾರಣವೇನು? ಮಾರಕಾಸ್ತ್ರಗಳಿಂದ ಹೊಡೆದಿದ್ದಕ್ಕೆ ಸಾವು ಸಂಭವಿಸ್ತಾ? ಮುಷ್ಟಿಯಿಂದ ಗುದ್ದಿದ್ದಕ್ಕೆ, ಬಲವಾಗಿ ಒದ್ದಿದ್ದಕ್ಕೆ ಸಾವಾಯ್ತಾ? ಯಾವುದರಿಂದ ಸಾವಾಯ್ತು? ಮರ್ಮಾಂಗಕ್ಕೆ ಒದ್ದಿದ್ದರಿಂದ ಜೀವ ಹೋಯ್ತಾ? ಎತ್ತಿ ಎತ್ತಿ ಕುಕ್ಕಿದ್ದರಿಂದ ರೇಣುಕಾಸ್ವಾಮಿ ಸತ್ತೋದ್ರ? ತಲೆಯನ್ನ ಲಾರಿಗೆ ಡಿಕ್ಕಿ ಹೊಡಿಸಿದ್ರಿಂದ ಪ್ರಾಣ ಹೊರಟೋಯ್ತ? ಸಾವಿಗೆ ಕರೆಂಟ್ ಶಾಕ್ ಕೊಟ್ಟಿದ್ದೇ ಕಾರಣವಾಯ್ತಾ? ಯಾವುದು ಸಾವಿಗೆ ಕಾರಣವಾಗಿರೋದು? ಎಲ್ಲವೂ ಕೂಡ ನಿಮಗೆ ಚಾರ್ಜ್ ಶೀಟ್ನಲ್ಲಿ ಸ್ಪಷ್ಟವಾಗಿ ಉಲ್ಲೇಖವನ್ನ ಮಾಡಿದ್ದಾರೆ. ಯಾರು ಹೊಡೆದಿದ್ದಾರೆ, ಹೊಡೆಯೋದಕ್ಕೆ ಕಾರಣವಾಗಿದ್ದೇನು, ಸಾಯಿಸು ಅಂತ ಹೇಳಿದಂಥವರು ಯಾರು, ಸಾಯಿಸೋ ಹಂತಕ್ಕೆ ಹೋಗಿದ್ಯಾಕೆ, ಇವೆಲ್ಲವೂ ಕೂಡ ಡಿಟೇಲ್ ಆಗಿ ನಿಮ್ಮ ಮುಂದೆ ಮಾಹಿತಿಯನ್ನ ಸುದ್ದಿ ಸಮೇತವಾಗಿ ದಾಖಲೆಗಳ ಸಮೇತವಾಗಿ ಈ ಸುದ್ದಿಯನ್ನು ನಿಮ್ಮ ಮುಂದೆ ಇಡುವಂಥ ಪ್ರಯತ್ನವನ್ನ ಮಾಡ್ತಾ ಇದ್ದೀವಿ. ಹಾಗಿದ್ದಾಗ ಯಾವ ಕಾರಣದಿಂದಾಗಿ ರೇಣುಕಾಸ್ವಾಮಿ ಸಾವನ್ನಪ್ಪಿದ್ರು, ಸಾಯಿಸು ಅಂತ ಹೇಳುವಂಥ ಮಟ್ಟಕ್ಕೆ ಅಕ್ರೂರ ಮನಸ್ಥಿತಿ ಹೋಗಿದ್ದು ಯಾರಿಗೆ, ಅದರಿಂದ ಪ್ರೇರಣೆಗೊಂಡು ಕೊಲೆ ಮಾಡಿದಂಥವರು ಯಾರು, ಆ ಘಟನಾ ಸ್ಥಳದಲ್ಲಿ ನಡೆದಂಥ ಘಟನೆ ಏನಿದೆ, ಹೇಗೆ ಅನ್ನುವಂಥದ್ದನ್ನು ಚಾರ್ಜ್ ಶೀಟ್ನಲ್ಲಿ ಪ್ರತಿಯೊಂದನ್ನು ಕೂಡ ವಿವರವಾಗಿ ಹೇಳಿದ್ದಾರೆ. ಹಾಗಾದ್ರೆ ರೇಣುಕಾಸ್ವಾಮಿ ಸಾವು ಸಂಭವಿಸಿದ್ದು ಹೇಗೆ? ಇದಕ್ಕೆ ಉತ್ತರ ಸಿಕ್ಕಿರೋದು ಪೋಸ್ಟ್ ಮಾರ್ಟಮ್ ರಿಪೋರ್ಟ್ ನಲ್ಲಿ. ಪಬ್ಲಿಕ್ ಟಿವಿಯ ಬಳಿ ಪೋಸ್ಟ್ ಮಾರ್ಟಮ್ ರಿಪೋರ್ಟ್ ನಲ್ಲಿ ಏನಿದೆ, ಯಾವ ಕಾರಣಕ್ಕಾಗಿ ರೇಣುಕಾಸ್ವಾಮಿಯ ಸಾವು ಆಗಿದೆ ಅನ್ನೋದ್ರ ಬಗ್ಗೆ ಸ್ಪಷ್ಟ ಉಲ್ಲೇಖವಿದೆ. ರೇಣುಕಾಸ್ವಾಮಿ ಶವ ಪರೀಕ್ಷೆಯ ಎಕ್ಸ್ಕ್ಲೂಸಿವ್ ವರದಿ ಪಬ್ಲಿಕ್ ಟಿವಿಯ ಬಳಿ. ವಿಕ್ಟೋರಿಯಾ ಆಸ್ಪತ್ರೆ ವೈದ್ಯರು ಕೊಟ್ಟಂತಹ ವರದಿಯಲ್ಲಿ ಏನಿದೆ? ಪಬ್ಲಿಕ್ ಟಿವಿಯಲ್ಲಿ ಮೆಗಾ ಇನ್ಸೈಡ್ ಡೀಟೇಲ್ಸ್. ಶೆಡ್ಗೆ ಕರ್ಕೊಂಡು ಹೋದ್ರು, ಸಿಕ್ಕವರೆಲ್ಲ ಸಿಕ್ಕರಲ್ಲಿ ಹಲ್ಲೆ ನಡೆಸಿದ್ರು, ಮನ ಬಂದಂತೆ ಸಿಕ್ಕ ಜಾಗಕ್ಕೆಲ್ಲ ಒದ್ದು ಮನಸ್ಸೋ ಇಚ್ಛೆ ತಮ್ಮ ಆತ್ಮತೃಪ್ತಿ ಆಗೋವರೆಗೂ ಕೂಡ ಹಲ್ಲೆ ನಡೆಸಿ ಕೊಲೆಗೈದ್ರು. ಆದರೆ ಯಾವ ರೀತಿಯಲ್ಲಿ ಎಷ್ಟೊತ್ತಿಗೆ ಸಾವಾಗಿದೆ ಇದೆಲ್ಲವೂ ಕೂಡ ಪೋಸ್ಟ್ ಮಾರ್ಟಮ್ ರಿಪೋರ್ಟ್ನಲ್ಲಿ ಗೊತ್ತಾಗಿದೆ. ಹಾಗಾದ್ರೆ ಪಬ್ಲಿಕ್ ಟಿವಿಗೆ ಸಿಕ್ಕಿರುವ ಆ ರಿಪೋರ್ಟ್ನ ಮಾಹಿತಿಗಳೇನು, ಆ ವರದಿ ಏನು ಹೇಳುತ್ತೆ, ಬನ್ನಿ ನೋಡೋಣ. ರೈಟ್, ಇನ್ನು ರೇಣುಕಾಸ್ವಾಮಿಯ ಪೋಸ್ಟ್ ಮಾರ್ಟಮ್ ರಿಪೋರ್ಟ್ ಈ ಪ್ರಕರಣಕ್ಕೆ ಪ್ರಮುಖ ಸಾಕ್ಷ್ಯವಾಗುತ್ತೆ ಅಲ್ವಾ ಅರುಣ್? ಯಾವ ಸಮಯಕ್ಕೆ ಸಾವಾಯಿತು, ಹೇಗೆ ಸಾವಾಯಿತು, ಯಾರಿಂದ ಸಾವಾಯಿತು ಅನ್ನೋದು ಕೂಡ ಇದರಿಂದ ಗೊತ್ತಾಗ್ಬೋದಾ, ಹೇಗೆ? ಡೆತ್ ರಿಪೋರ್ಟ್ನಲ್ಲಿ ಸ್ಪಷ್ಟವಾಗಿದೆ. ಪಬ್ಲಿಕ್ ಟಿವಿ ಹಿಂದೆಯೂ ಕೂಡ ಈ ವಿಚಾರವನ್ನು ಸ್ಪಷ್ಟವಾಗಿ ಸುದ್ದಿ ಬಿತ್ತರಿಸಿದ್ವಿ ನಾವು. ಮರಣೋತ್ತರ ಪರೀಕ್ಷೆಯ ವರದಿಯಲ್ಲಿ ಹೇಗೆ ಸಾವಾಯಿತು ಅನ್ನುವಂಥದ್ದು ಈಗ ಅದು ಚಾರ್ಜ್ ಶೀಟ್ನಲ್ಲಿ ಉಲ್ಲೇಖವಾಗಿರುವಂಥದ್ದು ದಾಖಲೆ ಸಮೇತವಾಗಿ ನಿಮ್ಮ ಮುಂದೆ ಇಡ್ತಾ ಇದ್ವಿ. ತೀವ್ರ ರಕ್ತಸ್ರಾವದಿಂದ ರೇಣುಕಾಸ್ವಾಮಿ ಮೃತಪಟ್ಟಿರೋದು. ರೇಣುಕಾಸ್ವಾಮಿ ಸಾವಿಗೆ ಅತಿಯಾದ ರಕ್ತಸ್ರಾವವೇ ಕಾರಣ. ರೇಣುಕಾಸ್ವಾಮಿಯ ದೇಹ ಪೂರ್ತಿ ಗಾಯಗಳ ಗುರುತು ಕಾಣಿಸಿಕೊಳ್ತಾ ಇದೆ. ಅಡಿಯಿಂದ ಮುಡಿಯೋವರೆಗೂ ಕೂಡ ರಕ್ತದ ಕಲೆಗಳಿರೋದು. ತೀವ್ರ ಆಘಾತ ಹಾಗೂ ಅತಿಯಾದ ರಕ್ತಸ್ರಾವದಿಂದ ಮರಣ ಸಂಭವಿಸಿರೋದು. ಪೋಸ್ಟ್ ಮಾರ್ಟಮ್ ವರದಿಯಲ್ಲಿ ವೈದ್ಯರ ಖಚಿತ ಅಭಿಪ್ರಾಯ ಇದರಲ್ಲಿದೆ. ತೀವ್ರ ಆಘಾತ ಮತ್ತು ಅತಿಯಾದ ರಕ್ತಸ್ರಾವದಿಂದ ಮರಣ ಹೊಂದಿರುವಂಥದ್ದು ಸ್ಪಷ್ಟವಾಗಿ ಉಲ್ಲೇಖವಾಗಿದೆ. ಇದು ಫೋಟೋ ಏನು ನೋಡ್ತಾ ಇದ್ದೀರಾ, ಆ ಶೆಡ್ ಇದೆಯಲ್ಲ, ಶೆಡ್ನಲ್ಲಿ ಬಿದ್ದಂತಹ ಸಂದರ್ಭದಲ್ಲಿ ರೇಣುಕಾಸ್ವಾಮಿಯ ಮೃತದೇಹ ಈ ಪೊಸಿಷನ್ನಲ್ಲಿತ್ತು. ಪಕ್ಕದಲ್ಲೇ ಲಾರಿ ಇದೆ, ಲಾರಿ ನಂಬರ್ ಕೂಡ ಇದೆ. ಅದರ ಪಕ್ಕದಲ್ಲೇ ಒಂದು ಬನಿಯನಲ್ಲಿ ಆಮೇಲೆ ಪ್ಯಾಂಟನ್ನು ಹಾಕಿರೋದು. ಕಾರಣ ಮುಂದೆ ಹೇಳ್ತಾ ಹೋಗ್ತೀನಿ ನಿಮಗೆ. ಚಾರ್ಜ್ ಶೀಟ್ನಲ್ಲಿ ಅವರು ಬಂದಂಥ ಸಂದರ್ಭದಲ್ಲಿ ಪವಿತ್ರ ಗೌಡ ವಿವರಣೆಯನ್ನು ಮಾಡ್ತಾರೆ, ಒಳಗಡೆ ಯಾರಿದ್ರು ಮತ್ತು ಯಾವ ಬಟ್ಟೆಯಲ್ಲಿದ್ದ ಅಂತ ಹೇಳಿ. ಅದಿಷ್ಟು ಉಲ್ಲೇಖ ಇದೆ ಚಾರ್ಜ್ ಶೀಟ್ನಲ್ಲಿ. ಸೊ ಏನಿದೆ ಪೋಸ್ಟ್ ಮಾರ್ಟಮ್ ರಿಪೋರ್ಟ್ನಲ್ಲಿ ಅಂತ ನೋಡೋಣ. ದೇಹದ ಬಹುತೇಕ ಎಲ್ಲ ಭಾಗಗಳಲ್ಲೂ ಕೂಡ ಗಾಯದ ಗುರುತುಗಳು ಪತ್ತೆಯಾಗಿದೆ. ಎಲ್ಲ ಕಡೆಯಲ್ಲೂ ಕೂಡ ಮನಸೋ ಇಚ್ಛೆ ಹಲ್ಲೆ ನಡೆಸಿದ್ರ ಪರಿಣಾಮ ದೇಹದ ಬಹುತೇಕ ಭಾಗ ಎಲ್ಲಿಯೂ ಕೂಡ ಉಳಿಸದಂತೆ
ಎಲ್ಲ ಕಡೆಗಳಲ್ಲೂ ಕೂಡ ಇವರು ಸಿಕ್ಕಿದ್ರಲ್ಲಿ ಹಲ್ಲೆ ನಡೆಸಿದರ ಪರಿಣಾಮ ಗಂಭೀರ ಸ್ವರೂಪದ ಗಾಯಗಳಾಗಿದೆ. ಆ ಗಾಯದ ಗುರುತುಗಳು ದೇಹದಲ್ಲಿ ಪತ್ತೆಯಾಗಿದೆ. ಇನ್ನು ತಲೆ ಇರಬಹುದು, ಅವರ ಎದೆಯ ಭಾಗಕ್ಕಿರಬಹುದು, ಎಲ್ಲೆಡೆ ಇದೇ ರೀತಿಯಾಗಿ ಹೊಡೆದಿದ್ದಾರೆ. ಗಾಯಗಳಿಂದ ಉಂಟಾದಂತಹ ತೀವ್ರ ರಕ್ತಸ್ರಾವ ಸಾವಿಗೆ ಕಾರಣ ಅನ್ನೋದು ಪೋಸ್ಟ್ ಮಾರ್ಟಮ್ ರಿಪೋರ್ಟ್ನಲ್ಲಿ ಸಿಕ್ಕಿರ್ತಕ್ಕಂತಹ ಪ್ರಮುಖ ಕಾರಣ. ತಲೆಯ ಭಾಗದಲ್ಲಿ 1-2 ಇಂಚಿನಷ್ಟು ಅವರಿಗೆ ಡೀಪಾಗಿ ಹಲ್ಲೆ ಆಗಿದೆ, ಗಾಯ ಆಗಿದೆ, ರಕ್ತಸ್ರಾವ ಆಗಿತ್ತು, ಅದಕ್ಕೆ ಅರ್ಶಿನ ಹಾಕಿದ್ರು, ಅದೆಲ್ಲ ವಿವರಗಳನ್ನು ನಿಮಗೆ ಕೊಟ್ಟಿದ್ವಲ್ಲ. ಸೊ ಆ ಭಾಗದಲ್ಲೂ ಕೂಡ ತೀವ್ರ ರಕ್ತಸ್ರಾವ ಆಗಿದೆ. ಅವರ ಪ್ರೈವೇಟ್ ಭಾಗಕ್ಕೂ ಕೂಡ ಹೊಡೆದಿದ್ರಿಂದ ಅಲ್ಲಿಯೂ ಕೂಡ ರಕ್ತಸ್ರಾವ ಆಗಿದೆ ಅನ್ನುವಂತಹ ರಿಪೋರ್ಟ್ ಕೂಡ ಲಭ್ಯವಾಗಿದೆ. ಒಟ್ಟಾರೆಯಾಗಿ ಹೆಚ್ಚು ದೇಹದಲ್ಲಿರತಕ್ಕಂತಹ ರಕ್ತ ಹೊರಕ್ಕೆ ಹೋದಾಗ ಅವರು ನಿತ್ರಾಣರಾಗ್ತಾರೆ, ಪ್ರಜ್ಞಾಹೀನ ಸ್ಥಿತಿಗೆ ಹೋಗ್ತಾರೆ. ಆಗ ಸಾವು ಸಂಭವಿಸುವ ಸಾಧ್ಯತೆಗಳು ದಟ್ಟವಾಗಿರುತ್ತೆ. ಆಘಾತ ಹಾಗೂ ರಕ್ತಸ್ರಾವದಿಂದ ರೇಣುಕಾಸ್ವಾಮಿ ಮೃತಪಟ್ಟಿದ್ದಾರೆ. ಅವರಿಗೆ ಆಘಾತ ಆಗಿದೆ, ಮೇಲಿಂದ ಮೇಲೆ ಆ ಸಣಕಲು ದೇಹಕ್ಕೆ ಈ ರೀತಿಯಾಗಿ ಸಿಕ್ಕಿದ್ರಲ್ಲಿ ಹಲ್ಲೆ ನಡೆಸಿದ್ರಿಂದಾಗಿ ಆ ಸಡನ್ ಶಾಕ್ ಆಗಿದೆ, ರಕ್ತಸ್ರಾವ ಆಗಿದೆ. ಇದರ ಪರಿಣಾಮವಾಗಿ ರೇಣುಕಾಸ್ವಾಮಿ ಮೃತಪಟ್ಟಿದ್ದಾರೆ ಅನ್ನೋದು ಪೋಸ್ಟ್ ಮಾರ್ಟಮ್ ರಿಪೋರ್ಟ್ ಹೇಳ್ತಾ ಇರುವಂತಹ ಅಂಶ. ದೇಹದ ಹಲವೆಡೆ ಆಳವಾದಂಥ ಹಾಗೂ ಸೀಳಿದ ಗಾಯದ ಗುರುತುಗಳು ಪತ್ತೆಯಾಗಿದೆ. ಇಂಥ ಭಾಗ ಅನ್ನೋ ಹಾಗೇ ಇಲ್ಲ, ದೇಹದ ಹಲವೆಡೆಗಳಲ್ಲಿ ಈ ರೀತಿಯಾಗಿ ಆಳವಾದಂತಹ ಗಾಯದ ಕಲೆಗಳಿದೆ, ಸೀಳಿದಂತಹ ಗಾಯಗಳು ಪತ್ತೆಯಾಗಿವೆ. ಇದೆಲ್ಲ ಕಡೆಯಲ್ಲೂ ಕೂಡ ರಕ್ತಸ್ರಾವ ಆಗಿದೆ. ಗಾಯದ ಗುರುತುಗಳು ಮಾತ್ರ ಅಲ್ಲ, ಅದು ರಕ್ತಸ್ರಾವ ಸಹ ಆಗಿದೆ. ಸೊ ಇದೆಲ್ಲವೂ ಕೂಡ ಇಡೀ ದೇಹದ ಪೋಸ್ಟ್ ಮಾರ್ಟಮ್ ಆದಂತಹ ಸಂದರ್ಭದಲ್ಲಿ ಅಡಿಯಿಂದ ಮುಡಿಯವರೆಗೂ ಎಷ್ಟೆಲ್ಲ ಗಾಯದ ಗುರುತುಗಳಾಗಿದೆ ಅನ್ನುವಂತಹ ನಂಬರ್ ಕೌಂಟನ್ನು ಕೂಡ ಕೊಟ್ಟಿದ್ದಾರೆ. ದೇಹದ ಎಲ್ಲ ಭಾಗಗಳಲ್ಲೂ ಕೂಡ ಮೂಗೇಟಾಗಿದೆ, ಜಜ್ಜಿದ ಹಾಗೂ ತರಚಿದ ಗಾಯ ಸಹ ಇದೆ. ಹಲವು ಸಂದರ್ಭದಲ್ಲಿ ಮೇಲಿಂದ ಕೆಳಕ್ಕೆ ಎತ್ತು ಹಾಕಿದ್ದೀವಿ ಅಂತ ಆರೋಪಿಗಳೇ ಹೇಳ್ತಾರೆ. ಅಲ್ಲಿದ್ದಂತಹ ಮರದ ಪೀಸ್ಗಳಿಂದ ಹೊಡೆದಿದ್ದೀವಿ ಅಂತ ಹೇಳ್ಕೊಳ್ತಾರೆ. ಅದೆಲ್ಲದರ ಪರಿಣಾಮ ದೇಹದ ಹಲವೆಡೆ ಗಾಯದ ಕಲೆಗಳು, ತಲೆ, ಕುತ್ತಿಗೆ, ಕಿವಿ ಭಾಗ, ಕಣ್ಣಿನ ಭಾಗ, ಕೆನ್ನೆಯ ಬಲಭಾಗದಲ್ಲಿಯೂ ಕೂಡ ಗಾಯದ ಗುರುತುಗಳು ಪತ್ತೆಯಾಗಿದೆ. ಎದೆ, ಎಡಭುಜ, ಬಲಭುಜ, ಬೆನ್ನು, ಹೊಟ್ಟೆ, ವೃಷಣ ಭಾಗದಲ್ಲೂ ಕೂಡ ಗಾಯದ ಗುರುತುಗಳಿದೆ. ಆದರೆ ಎಲ್ಲಿ ಅತಿಯಾದ ಏಟು ಬಿದ್ದು ಅವರು ತಡ್ಕೊಳ್ಳಿಕ್ಕೆ ಸಾಧ್ಯವೇ ಆಗಲ್ಲವೋ ಅಂತಹ ಜಾಗ, ವೃಷಣ ಭಾಗದಲ್ಲೂ ಕೂಡ ಹಲ್ಲೆ ನಡೆಸಿದಂತಹ ಹೊತ್ತಿನಲ್ಲಿ ಪ್ರಾಣ ಹೋಗಿರಬಹುದು ಅನ್ನೋದು ಮೊದಲೇದಾಗಿ ತಿಳಿದು ಬರ್ತಾ ಇದ್ದಂತಹ ಅಂಶ. ಈಗ ಅದು ಖಚಿತತೆಯನ್ನು ಪಡ್ಕೊಳ್ತಾ ಇದೆ. ತೊಡೆ, ಮೊಣಕಾಲು, ಹಿಮ್ಮಡಿ, ಕೈ ಬೆರಳು, ಕಾಲ್ಬೆರಳು, ಕಾಲಿನ ಮೇಲ್ಭಾಗದಲ್ಲೂ ಕೂಡ ಮೂಗೇಟಾಗಿದೆ. ಇನ್ನೆಲ್ಲಿ ಉಳಿಸಿದ್ದಾರೆ ಇವರು ಅನ್ನೋದನ್ನ ಇಲ್ಲಿ ಕೇಳಲೇಬೇಕಾದಂತಹ ಪರಿಸ್ಥಿತಿ. ಯಾಕಂದ್ರೆ ತಲೆಯಿಂದ ಕಾಲಿನ ಕೆಳಭಾಗದವರೆಗೂ ಕೂಡ ಮೂಗೇಟು, ದೊಡ್ಡ ಮಟ್ಟಿಗಿನ ಏಟೆ ಬಿದ್ದಿರುವಂತಹ ಗಾಯದ ಕಲೆಗಳು ಪತ್ತೆಯಾಗಿದೆ. ದೇಹದ ನಾನಾ ಕಡೆ ಜಜ್ಜಿದ ಗಾಯದ ಗುರುತುಗಳು ಕೂಡ ಲಭ್ಯವಾಗಿದೆ. ತಲೆಯಲ್ಲಿ ಆಳವಾದ ಸೀಳಿದ ಗಾಯವಿದೆ. ಅದನ್ನು ನಾವು ನಿಮಗೆ ಆರಂಭದಲ್ಲಿ ಹೊರಬಿದ್ದಂತಹ ಫೋಟೋಗಳ ಸಂದರ್ಭದಲ್ಲಿ ತೋರಿಸಿದ್ವಿ. ಆ ತಲೆಗೆ ಗಾಯ ಆದಂತಹ ಸಂದರ್ಭದಲ್ಲಿ ಅರಿಶಿನ ಪುಡಿಯನ್ನು ಕೂಡ ಹಾಕಿದಂತಹ ಪಿಕ್ಚರ್ ಅದಾಗಿತ್ತು. ತೀವ್ರ ರಕ್ತಸ್ರಾವ ಆಗಿದ್ದರಿಂದ ಅದನ್ನು ಬ್ಲರ್ ಮಾಡಿ ಕೂಡ ತೋರಿಸಬೇಕಾದಂತಹ ಪರಿಸ್ಥಿತಿ ಇತ್ತು. ದೇಹದ ಹಲವೆಡೆ ಸುಟ್ಟ ಗಾಯಗಳಾಗಿವೆ. ಅದನ್ನು ಮೆಗ್ಗಾರನ್ನು ಬಳಸಿದ್ದಿರಬಹುದು ಅಥವಾ ಸಿಗರೇಟ್ಗಳಿಂದ ಸುಟ್ಟಿರೋದಿರಬಹುದು. ಒಟ್ಟಾರೆಯಾಗಿ ದೇಹದ ಹಲವು ಕಡೆಗಳಲ್ಲಿ ಸುಟ್ಟ ಗಾಯದ ಕಲೆಗಳು ಕೂಡ ಪತ್ತೆಯಾಗಿದೆ. ಎಡಗೈ, ಎಡಭುಜ, ಮುಂಗೈ, ಕಾಲಿನ ಭಾಗ, ಎದೆ ಭಾಗದಲ್ಲಿ ಸುಟ್ಟ ಗಾಯಗಳು ಲಭ್ಯವಾಗಿದೆ. ಒರಟಾದ ಆಯುಧಗಳಿಂದಲೂ ಕೂಡ ಹಲ್ಲೆ ನಡೆದಿರೋದು ಈ ಸಂದರ್ಭದಲ್ಲಿ ಖಾತ್ರಿಯಾಗಿದೆ. ಒಟ್ಟಾರೆಯಾಗಿ ಪೋಸ್ಟ್ ಮಾರ್ಟಮ್ ರಿಪೋರ್ಟ್ ಹೇಳ್ತಾ ಇದೆ ರೇಣುಕಾಸ್ವಾಮಿ ಸಾವು ಸಂಭವಿಸಿದ ಹೇಗೆ ಅನ್ನುವಂತಹ ಪ್ರಮುಖ ಅಂಶವನ್ನು. ಅಂದರೆ ಎಲ್ಲೂ ಉಳಿಸಿಲ್ಲ, ತಲೆಯಿಂದ ಪಾದದವರೆಗೂ ಕೂಡ ಅಷ್ಟು ಹೀನಾಯವಾಗಿ ನಡೆಸ್ಕೊಂಡಿದ್ದಾರೆ ಅನ್ನೋದು ಇಲ್ಲಿ ಸ್ಪಷ್ಟವಾಗಿ ಗೊತ್ತಾಗ್ತಾ ಇದೆ. ಭಯ ಇದ್ದಾಗ ಈ ಪರಿಸ್ಥಿತಿಗಳು ಬರ್ತಿರ್ಲಿಲ್ಲ ದಿವ್ಯಾ. ಇವ್ರಿಗೆ ಯಾವ ಭಯನೂ ಇರಲಿಲ್ಲ. ನಾನು ಏನು ಮಾಡಿದ್ರು ನಡೆಯುತ್ತೆ ಅನ್ನುವಂಥ ವಿಚಾರ ಇತ್ತಲ್ಲ, ಅದರ ಪರಿಣಾಮವಾಗಿ ಮನಸ್ಸೋ ಇಚ್ಛೆಯಾಗಿ ಎಲ್ಲೋ ಫಿಲ್ಮ್ ಶೂಟಿಂಗ್ ನಡೀತಾ ಇದೆ ಅನ್ನೋ ಮಟ್ಟಕ್ಕೆ ಫಿಲ್ಮಲ್ಲಿ ಶೂಟಿಂಗ್ ನಡೆಯುವಂಥ ಸಂದರ್ಭದಲ್ಲಿ ಹೊಡಿತಾರಲ್ಲ. ಎಷ್ಟೋ ಫಿಲ್ಮ್ಗಳಲ್ಲಿ ಅವ್ರದ್ದು ಬರೀ ಫೈಟಿಂಗ್ ಸೀನ್ಸ್ಗಳೇ ಜಾಸ್ತಿ ಅವ್ರ ಮೂವಿಗಳಲ್ಲಿ. ಆ ರೀತಿಯಾಗಿ ಹೊಡೆದಿರೋ ಪರಿಣಾಮವಾಗಿ ಅವನು ಸಾವನ್ನಪ್ಪಿದ್ದಾನೆ. ಗೊತ್ತಿಲ್ಲ ಈ ಪರಿಸ್ಥಿತಿಗೆ ಹೋಗುತ್ತೆ ಅಂತ ಅವ್ರಿಗೆ ಅರಿವಿತ್ತೋ ಇಲ್ವೋ. ಯಾಕಂದರೆ ಅವ್ರು ಸಾಯಿಸು ಅನ್ನೋ ಮಟ್ಟಕ್ಕೆ ಅವ್ರು ಹೇಳಿಕೆಯನ್ನು ಕೊಟ್ಟು ಹೋದ ಮೇಲೂ ಕೂಡ ಅವ್ರು ಆ ಮಟ್ಟಕ್ಕೆ ಹೊಡೆದಿದ್ದಾರೆ ಅಂತಂದರೆ ಉದ್ದೇಶ ಇಸ್ ಕ್ಲಿಯರ್. ಅದರಲ್ಲಿ ಸಾಯಿಸುವ ವಿಚಾರದಲ್ಲಿ ನಮ್ಮ ಕ್ರೈಮ್ ಬ್ಯೂರೋ ಹೆಡ್ ಆಗಿರುವಂಥ ಮುರಳೀಧರನ ಸಂಪರ್ಕಕ್ಕೆ ಸಿಗ್ತಾ ಇದ್ದಾರೆ. ಮುರಳಿ, ಮರಣೋತ್ತರ ಪರೀಕ್ಷೆ ವಿಚಾರದಲ್ಲಿ ಆರಂಭದಿಂದಲೂ ಕೂಡ ನೀವು ಸುದ್ದಿಯನ್ನು ಕೊಡುವಂಥ ಸಂದರ್ಭದಲ್ಲಿ ಒಂದು ಹ್ಯಾಟ್ಸ್ ಆಫ್ ಅನ್ನು ಹೇಳಲೇಬೇಕು ಮುರಳಿ. ಫಸ್ಟ್ ಯಾವಾಗಿದ್ರೂ ಕೂಡ ಬ್ರೇಕ್ ಮಾಡ್ತಾ ಇದ್ದಂಥ ಸುದ್ದಿ ನೀವೇ ಮುರಳಿ.
ಈ ವಿಚಾರದಲ್ಲಿ ಯಾವುದನ್ನು ಕೂಡ ಬಿಟ್ಟಿಲ್ಲ ನಾವು. ಮರಣೋತ್ತರ ಪರೀಕ್ಷೆಯ ವಿಚಾರದಲ್ಲೂ ಕೂಡ ಹಾಗೆ ಸುದ್ದಿಯನ್ನು ಕೊಟ್ಟಿದ್ರಿ. ಬಹುತೇಕವಾಗಿ ಈಗ ಚಾರ್ಜ್ ಶೀಟ್ನಲ್ಲಿ ಇದರ ಉಲ್ಲೇಖವಾಗಿದೆ. ಬಟ್ ಯಾವುದರಿಂದ ಸಾವನ್ನಪ್ಪಿದ್ರು ಅನ್ನುವಂಥ ಕ್ಲಿಯರ್ ಕಟ್ ಆಗಿ ಏನಾದರೂ ಇದೆಯಾ, ಅಥವಾ ಎಲ್ಲರೂ ಕೂಡ ಇದರಲ್ಲಿ ಭಾಗಿದಾರರು ಅಂತ ಹೇಳಬೇಕಾಗತ್ತಾ? ಅರುಣ್, ಏನಂದ್ರೆ ಪ್ರಮುಖವಾಗಿ ಈ ಪ್ರಕರಣದಲ್ಲಿ ಸಂಪೂರ್ಣವಾಗಿ ದೋಷಾರೋಪ ಪಟ್ಟಿಯನ್ನು ಸಲ್ಲಿಕೆ ಮಾಡಲಾಗಿದೆ. ಜೊತೆಗೆ 17 ಜನ ಆರೋಪಿಗಳ ಪೈಕಿ 14 ಜನ ಆರೋಪಿಗಳು ಆತನ ಮೇಲೆ ಹಲ್ಲೆ ಮಾಡುವಂಥದ್ದಿರ್ಬೋದು ಮತ್ತು ಆತನನ್ನ ಹತ್ಯೆ ಮಾಡುವಂಥದ್ದಿರ್ಬೋದು, ಎರಡರಲ್ಲೂ ಕೂಡ ಭಾಗಿಯಾಗಿದ್ರು ಅನ್ನೋದನ್ನ ಬಗ್ಗೆ ದೋಷಾರೋಪ ಪಟ್ಟಿಯಲ್ಲಿ ಸ್ಪಷ್ಟವಾಗಿ ಉಲ್ಲೇಖವನ್ನ ಮಾಡ್ತಾ ಹೋಗ್ತಾರೆ. ಅರುಣ್, ಇದ್ರೆ ಇಷ್ಟು ಜನ ಗುಂಪಾಗಿ ಸೇರ್ಕೊಂಡು ಆತನ ಮೇಲೆ ಹಲ್ಲೆನ ಮಾಡಿದ್ದಾರೆ, ಹತ್ಯೆನ ಮಾಡಿದ್ದಾರೆ ಅಂದ್ರೆ ಯಾವ ಏಟಿನಿಂದ ಆತನ ಸಾವು ಸಂಭವಿಸಿದೆ ಅಂತೇಳಿ ಎಲ್ಲೂ ಕೂಡ ಫೈನಲೈಸ್ ಅನ್ನ ಕೂಡ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ. ಆದ್ರೆ ಆತನ ಸಾವು ಸಂಭವಿಸಿರುವಂತದ್ದು ಆತನ ಮೆದುಳಿನಲ್ಲೇ ಆಗಿರುವಂತಹ ತೀವ್ರವಾದ ರಕ್ತಸ್ರಾವದಿಂದ. ಯಾಕೆಂದ್ರೆ ಆತನ ಮೇಲೆ ಸಾಕಷ್ಟು ಮಾರಣಾಂತಿಕವಾಗಿ ಹಲ್ಲೆನ ಮಾಡ್ತಾರೆ. ಜೊತೆಗೆ ಪೋಸ್ಟ್ ಮಾರ್ಟಮ್ ರಿಪೋರ್ಟ್ ನಲ್ಲಿ ಕಾಣಿಸುವಂತೆ 39ಕ್ಕೂ ಹೆಚ್ಚು ಏಟುಗಳು ಆತನ ದೇಹದ ಮೇಲೆ ಕಾಣಿಸಿರುವಂತದ್ದು. ಅಂದ್ರೆ ಕಣ್ಣಿಗೆ ವಿಸಿಬಲ್ ಆಗಿರುವಂತಹ ಏಟುಗಳು 39 ಅನ್ನೋದ್ರ ಬಗ್ಗೆ ಹೇಳ್ತಾ ಹೋಗ್ತಾರೆ. ಮತ್ತು ಇನ್ನರ್ ಬ್ಲೀಡಿಂಗ್ ಬಗ್ಗೆ ಕೂಡ ಅಲ್ಲಿ ಉಲ್ಲೇಖವನ್ನ ಮಾಡ್ತಾ ಹೋಗುವಂಥದ್ದು. ಅಂದ್ರೆ ಅವರ ಶ್ವಾಸಕೋಶ ಏನಿತ್ತು, ಶ್ವಾಸಕೋಶದ ಮೇಲೆ ದರ್ಶನ್ ಕಾಲಿಟ್ಟು ತುಳಿದಿರುವಂಥದ್ದು, ಆತನ ಎದೆ ಮೇಲೆ ಪದೇ ಪದೇ ಹಲ್ಲೆಯನ್ನ ಮಾಡುವಂಥದ್ದು, ಪದೇ ಪದೇ ಆತನ ಕಾಲು ಎದೆ ಮೇಲೆ ತುಳಿಯುವಂಥ ಪ್ರಯತ್ನಗಳನ್ನ ಮಾಡ್ತಾ ಇರ್ತಾರೆ. ಆ ಸಂದರ್ಭದಲ್ಲಿ ರಿಬ್ ಏನಿರುತ್ತೆ, ಅಂದ್ರೆ ಶ್ವಾಸಕೋಶದ ಪಂಜರ ಇರುತ್ತೆ, ರಿಬ್ ಏನಿರುತ್ತೆ ಅದು ಕಟ್ಟಾಗಿ ಶ್ವಾಸಕೋಶದ ಒಳಗೆ ಚುಚ್ಚಿಕೊಂಡಿರುವಂಥದ್ದು ಮತ್ತು ಆತನ ವೃಷಣ ಚೀಲಗಳಲ್ಲೂ ಕೂಡ ತೀವ್ರವಾದ ರಕ್ತಸ್ರಾವ ಸಂಭವಿಸಿತ್ತು ಅನ್ನೋದ್ರ ಬಗ್ಗೆ ಕೂಡ ಅವರು ದೋಷಾರೋಪ ಪಟ್ಟಿಯಲ್ಲಿ ಉಲ್ಲೇಖವನ್ನ ಮಾಡ್ತಾ ಇರುವಂತದ್ದು. ಅಂದ್ರೆ ಪೋಸ್ಟ್ ಮಾರ್ಟಮ್ ರಿಪೋರ್ಟ್ ನಲ್ಲಿ ವೈದ್ಯರುಗಳು ಕೊಟ್ಟಂತ ವರದಿ ಏನಿತ್ತು, ವರದಿಯನ್ನ ಸಂಪೂರ್ಣವಾಗಿ ಯಥಾವತ್ತಾಗಿ ದೋಷಾರೋಪ ಪಟ್ಟಿಯಲ್ಲೂ ಕೂಡ ಉಲ್ಲೇಖವನ್ನ ಮಾಡ್ತಾ ಹೋಗ್ತಾರೆ. ಅಂದ್ರೆ ಪ್ರತಿಯೊಂದಕ್ಕೂ ಕೂಡ ಆತನ ಪ್ರತಿಯೊಂದು ಅಂಗಾಂಗಗಳ ಮೇಲೆ ಆಗಿರುವಂತಹ ಗಾಯಗಳೇನಿತ್ತು ಆ ಗಾಯಗಳನ್ನು ಕೂಡ ಸಪ್ರೇಟ್ ಆಗಿ ಉಲ್ಲೇಖವನ್ನ ಮಾಡ್ತಾ ಹೋಗುವಂಥದ್ದು. ಯಾಕಂದ್ರೆ ಭುಜದ ಮೇಲೆ ಬಿದ್ದಿರುವಂತ ಏಟು, ಆ ಭುಜದ ಮೇಲೆ ಬಿದ್ದಂತ ಏಟು ಯಾವ್ದ್ರಿಂದ ಇಂಪ್ಯಾಕ್ಟ್ ಆಗಿದೆ, ಇದೆಲ್ಲದ್ರ ಬಗ್ಗೆ ಕೂಡ ಮಾಹಿತಿಗಳನ್ನ ಹೇಳ್ತಾ ಹೋಗ್ತಾರೆ. ಅಂದ್ರೆ ಸರಿಸುಮಾರು 7 ಪುಟಗಳ ಏನು ಮರಣೋತ್ತರ ಪರೀಕ್ಷೆಯ ವರದಿ ಇದೆ. ಮರಣೋತ್ತರ ಪರೀಕ್ಷೆ ವರದಿಯಲ್ಲಿ ಇದನ್ನೆಲ್ಲ ಕೂಡ ಸಂಪೂರ್ಣವಾಗಿ ಉಲ್ಲೇಖವನ್ನ ಮಾಡಿರುವಂತದ್ದು ಮತ್ತು ಆತನ ಸಾವು ಸಂಭವಿಸಲಿಕ್ಕೆ ಸರಿಸುಮಾರು 6:30 7 ಗಂಟೆಯ ಆಸುಪಾಸು ಅನ್ನೋದ್ರ ಬಗ್ಗೆ ಕೂಡ ಅವರು ಒಪಿನಿಯನ್ ಅನ್ನ ಹೇಳಿದ್ದಾರೆ. ಜೊತೆಗೆ ತೀವ್ರವಾದ ರಕ್ತಸ್ರಾವ, ಯಾಕೆಂದ್ರೆ ವೃಷಣದ ಬೀಜಗಳಿಗೆ ಏಟು ಬಿದ್ದ ಸಂದರ್ಭದಲ್ಲಿ ಆತನ ಹೃದಯಾಘಾತ ಸಂಭವಿಸಿ ಸಾವು ಸಂಭವಿಸುವಂತ ಸಾಧ್ಯತೆಗಳಿತ್ತು. ಆದ್ರೆ ಇಲ್ಲಿ ಆಗಿರುವಂತದ್ದು ಮೆದುಳಿನಿಂದ ಆದಂತ ಇನ್ನರ್ ಬ್ಲೀಡಿಂಗ್ ಏನಿತ್ತು, ಇನ್ನರ್ ಬ್ಲೀಡಿಂಗ್ ಇಂದ ಆತನ ದೇಹಕ್ಕೆ ಆಕ್ಸಿಜನ್ ಕೊರತೆ ಆಗಿತ್ತೆ. ಕೊರತೆ ಆದ ಬಳಿಕ ಆತನ ಸಾವು ಸಂಭವಿಸಿದೆ ಅನ್ನೋದ್ರ ಬಗ್ಗೆ ಇಲ್ಲಿ ಉಲ್ಲೇಖವನ್ನ ಮಾಡಿರುವಂತದ್ದು. ಅರುಣ್,